ಆಹಾ ಭೀಮಸೇನ, ಆಹಾ ರಾಜ, ಆಹಾ ಪಾರ್ಥ, ಆಹಾ ಕಮಲ ರಾಜ, ಈ ಪೀಠವನ್ನು ಅಲಂಕರಿಸಿರಿ. ನಿಮ್ಮ ಇಷ್ಟದಂತೆ ಆಗಲಿ ರಾಜ. ಸರ್ವ ಬಾಂಧವರ ಮಠದ ಲಗ್ನಾದ ಸಾಮಾನುಗಳನ್ನು ತೆಗೆದುಕೊಂಡ ಪುತ್ರಿಯ ಸರ್ವ ಬಾಂಧವರ ಮಠದ ಲಗ್ನಾದ ಸಾಮಾನುಗಳನ್ನು ತೆಗೆದುಕೊಂಡ ಪುತ್ರಿಯಾದ ರಘುದೇವಿಯನ್ನು ಕರೆದುಕೊಂಡು ಬರುವಂತೆ ಎನ್ನ ಕಾಂತಗದ ಕಮಲಗಂಧನ ಬರೆಯಲ ಸಾರದೆ ತಮ್ಮ ಇಷ್ಟದಂತಾಗಲಿ ದೇವ. ಹಾಗೆ ಕಾಂತೆ, ಹಾಗೆ ಕಾಂತೆ, ಲಗ್ನಕ್ಕೆ ಬಂದ ರುಕ್ಮಿಣಿ ದ್ರೌಪದಿಯನ್ನ ಮರ್ಯಾದೆಯಿಂದ ಎದುರುಗೊಂಡ ಕರೆದುಕೊಂಡ ಕಾಂತೆ ಹಾಗೆ ಆಗಲಿ. ಇದೇ ಗ್ರಾಮದಲ್ಲಿ ಹಿಂದಕ್ಕೆ ಬಹುಮಾನ ಕಾಲದಲ್ಲಿ ಪಾತ್ರವನ್ನು ವಹಿಸತಕ್ಕಂಥ ಯುವಕನು ತಾಳರಾಮಪ್ಪನವರು ನಮಗೆ 100 ರೂಪಾಯಿ ಕೊಟ್ಟಿದ್ದಾರೆ. ಆದ ಕಾರಣ ಶ್ರೀ ಆಂಜನೇಯ ಕರುಣ ಕಟಾಕ್ಷವನ್ನು ಬೇಡುತ್ತಿದ್ದೇನೆ. ದೊಡ್ಡ ಅರಿವಾಣ ಗ್ರಾಮದಲ್ಲಿ ಭಕ್ತ ಸುಧರ್ಮ ಕಾಲದಲ್ಲಿ ಕೃಷ್ಣನ ಪಾತ್ರ ಮಾಡಿರ್ತಕ್ಕಂಥ ಬಾಲಕನು ಸಿದ್ದಪ್ಪ ಮಾಸಿಗೆ 100 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅವರು ಸಹ ಶ್ರೀ ಗಜಲಿಂಗೇಶ್ವರನ ಕರುಣ ಕಟಾಕ್ಷವೆಂದು ನಾನು ಆಲಿಸುತ್ತೇನೆ. ರಾಮಾಯಣದಲ್ಲಿ ರಾಮನ ಪಾತ್ರವನ್ನು ವಹಿಸ್ತಕ್ಕಂಥ ಮಲ್ಲಪ್ಪನವರು ನಮ್ಮ ಅಲ್ಪ ಕಣೆಯಿಂದ ಕಂಡು 200 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಆ ಸಾಕ್ಷಾತ್ ಪರಮಾತ್ಮನೇ ತಮ್ಮ ಕರುಣೆಯನ್ನು ಬೇಡುತ್ತಾ ಇಷ್ಟಾರ್ಥವನ್ನು ಪೂರೈಸಲೆಂದು ಆರಿಸಿ
ಕನ್ಯಗಳ ಈ ಕನ್ಯಗಳ ಸಾಲನ್ನು ನೋಡಿದ ನೋಡಿದನು ದೇವ. ಹರತೆ ಭೂಪತಿ ಈ ಹಡಬಲದಲ್ಲಿ ಕೊಳೆತಿರುವ ಕನ್ಯಗಳೆಂಬ ಬಡ ಪಾಂಡವರೆಂಬ ಈ ಹದವರನ್ನು ನೋಡಿದ ನೋಡಿದನು ದೇವ. ಹರತೆ ಭೂಪತಿ ಬಲಭಾಗದಲ್ಲಿ ಕೊಳೆತಿರುವ ಕಳ್ಳ ತುಳ್ಳ ಮಾಯಕಾರನಾದ ಪಂಡರೀಕ್ಷಕನಾದ ಬಣ್ಣ ನೋಡಿದನು ದೇವ. ಸಂಭ್ರಮದಿಂದ ಲಗ್ನವನ್ನ ಮಾಡಿಕೊಳ್ಳುತ್ತಿರುವ ಪುಂಡನಾದ ನೋಡಿದನು ದೇವ. ಭೂಪತಿ ಇವರ ಗಂಡುಗಳಿಗಿರುವ ಕಂಡವಂ ತೆಗೆದ ಭೂತಗಳಿಗೆ ಉಣ್ಣಪಡಿತ ರಕ್ತ ಕುಡಿಬಿಡುವನು ಹಾ ಸರತೆ ಭೂಪತಿ ಭಂಡ ಕಮಲ ನಮ್ಮ ಹಿಡಿದು ಇವನ ಇದರವಂ ಚಂಡಾಡೆ ಇವನ ಪುತ್ರಿಯಾದ ರತಿ ದೇವಿಯನ್ನು ಮಾತ್ರ ದೇಶಕ್ಕೆ ತೆಗೆದುಕೊಂಡು ಹೋಗಲಿದ್ದರೆ ಹಾ ಹಾ ಪುಂಡರಿ ಬಂಡ ಬಡ ಪಾಂಡವರಾದ ಪುಂಡರೀಕ್ಷಕರಾದ ಕೃಷ್ಣನ ಇವನಿಗೆ ಬೆಂಬಲವಾಗಿ ಹಟ್ಟ ಬಂದರೆ ಹಾ ಅವನ ಜರವಂ ಚಂಡಾಡೆ ಗಂಡ ಗಲಿಯಂ ಗಂಡ ಗಂಡ ದೇಶಾದಿ ಬಿಂಡ ಪುಂಡಗೌಳಿಗಂಬ ಎದುರಾದಕ್ಕೆ ಹಾ ಸಾರದೆ ಭೂಪತಿ ಈ ಕ್ಷಣದ ಇವರ ಗರ್ವಂ ಹಿಡಿದು ಹಾ ಹರದೆ ಭೂಪತಿ ಮೊದಲು ಎಲ್ಲ ಮಾವನಾದ ಕಮಲೇಶನನ್ನು ಮಾತನಾಡಿಸಿರುತ್ತೇನೆ ಹಾ ಹೋ ಬಾಬು ಬಾಬ್ರೆ ಹೋ ಮಾವನಾದ ಕಮಲೇಶ ಏನ ಮಾಡಿದ ತಹಸಕ್ಕೆ ನಾನು ಮೆಚ್ಚಿದೆ ಅವೋ ಮಾವ ನಿನ್ನ ಪುಣ್ಯಕ್ಕೆ ಹಿಡಿಲ್ಲ ಅದು ಯಾತಕ್ಕಂದರೆ ತ್ರಿಲೋಕ ಪಾಲಕನಾದ ಶ್ರೀಕೃಷ್ಣನಿಗೆ ಬೀಗನಾದ ಬೇಲೆಯ ಕೋಚಿದ ನಮ್ಮಂತ ಉಲ್ಲಮನದರ ಧಾವಲೆಕ್ಕದೊಳಗಿನ ಜಮ ಅವೋ ಮಾವ ಬರೇ ನೀನೇ ಗಣ್ಯ ನೀನೇ ಪ್ರಾರ್ಥನೆ ಅವೋ ಮಾವ ನೀನ ಮಾಡಿದ ಸಾಹಸಕ್ಕೆ ಮೆಚ್ಚಿದೆ ಅದು ಯಾತಕ್ಕೆಂದರೆ ನಿನ್ನ ಮಗಳಿಗೆ ಲಗ್ನ ಮಾಡುತ್ತನೆಂದು ತುಂಡು ಬರೆಯಲಿಕ್ಕೆ ಒಂದು ತುಂಡ ಕಾಗದವು ಸಿಕ್ಕಿಲ್ಲ ಒಂದು ದೇವತೆಯನ್ನು ಬರಮಾಡಿಕೊಂಡ್ಯ ಮಾವ ಸ್ವಭಾವ ಏಕೋಚಿತ ದನಗಳ ತಾಯಿವನ ಗೊಲ್ಲರ ಸುದ್ದಿ ಎಲ್ಲ ಮುಂದೆ ತಿದ್ದಿ ಹೇಳಿ ಅದಿರುವಂತೆ ನಾನೇನೋ ಮೂರ್ಖ ನೆರೆಯು ಹರ್ಪಡಕ್ಕೆ ನಿಮ್ಮ ಮೇಲೆ ಹಂಜುವುದೇ ಹೇಗೆ ಎಲೆ ರಣ ಹೇಳಿಯಾದ ಕಮಲೇಶ ನಿನ್ನ ಕೈಲಾಗದಿದ್ದರೆ ಕಳ್ಳ ಕೃಷ್ಣನ ಬಲದಿಂದ ಎನ್ನನ್ನು ಬರವನ್ನು ಬಿಟ್ಟು ತಪ್ಪಿದರಂದು ಮೂರ್ಖ ಏನು ಬಲವಂತನೋ ಏನು ಸಾಮರ್ಥ್ಯನೋ ಎಲೆ ಬಂಡ ಕಮಲ ಗಣ್ಣಿಗೆ ಹಾಕಿಕೊಂಡು ಬಂದ ಕಿಟ್ಟನಂ ಸೀಳಿ ಅವನ ಮಂಡದ ರಂಡದರಳಿಯಲ್ಲಿ ಸೇರಿಸಿದೆ ನಿಮ್ಮ ದಾರಿ ಆತ ನಿನ್ನ ಮಗಳಿಗೆ ನಾನೇ ಗಂಡನಂದು ಕಳ್ಳಿಗ ಇದಕ್ಕೆ ಅಟ್ಟಿ ಇದ್ದವರನ್ನು ತೋರು ಪಾಮರ
ಹೋರಾಟದಿಂದ ಸುಮ್ಮನೆ ಫಲವೇನು ನಿನ್ನ ಪಟ್ಟಣಕ್ಕೆ ತೆರಳು ಎನ್ನನ್ನ ರಚಿಸುತ್ತಿ ಎತ್ತಿದರೆ ಈ ಕ್ಷಣದಲ್ಲ ನಿನ್ನ ಪ್ರಾಣವನ್ನು ಕಡೆಗೆ ತೆಗೆದು ಬಿಡಲು ಬಂದ ಆಡಿಸಿ ಬಿಡಲು ಗಗನದಲ್ಲಿರುತ್ತ ಅದೇ ಪ್ರಕಾರ ಅದೇ ಪ್ರಕಾರ ಯುದ್ಧಕ್ರಿಯೆ ಬಂದು ಮದಾಂಧನಾದ ಪರಾಕ್ರಮವು ಎತ್ತರ ನಿಗಿತು ನೆಲೆ ಹದ್ದಿನಿಂದ ಯಾತಕ್ಕೆ ಬಿದ್ದಿರುವೆನು ಹರದೆ ಹೋಗದೆ ಎದ್ದು ಯುದ್ಧವನ್ನು ಮಾಡಲೇ ಬುದ್ಧಿ ಹುಣ್ಣಿರೆ ಲೈಲಾರದೆ ಹೋಗದೆ ಕಪ್ಪಿದ ಕಮಲನ್ನು ಗೆಡುವುದನ್ನು ಮತ್ತು ಇವನಿಗೆ ಬೆಂಬಲವಾಗಿರುವ ಬಂಡರನ್ನು ಯುದ್ಧಕ್ಕೆ ಬರೆಯಲಾರದೆ ಬಂಡ ಭೀಮ ಈ ಯುದ್ಧದಲ್ಲಿ ಕಮಲನನ್ನು ಗೆದ್ದನೆಂಬ ಗರ್ವದಿಂದಿರುವೆಯ ಭೀಮನನ್ನು ತಿಳಿದಿಲ್ಲವೇ ಕೌಂಡಿಗಳೆಂಬ ತಿಳಿದಿಲ್ಲವೇ ಮೂರ್ಖ ಬಂಡ ಈ ವಿದ್ಯುತ್ ಮಾಧ್ಯಮದಿಂದ ನಿನ್ನ ಹೊತ್ತು ಚಿನ್ನ ಚಿತ್ರಹನ್ನ ಮಾಡಿ 10 ಹಕ್ಕಿಗಳಿಗೆ ಹಬ್ಬ ಊಟ ಮಾಡಿಸುತ್ತಿದ್ದರೆ ಭಾವಿ ಕುಮಾರ ಭೀಕರ ಭೀಮನೆಂದು ಸಾರ್ಥಕವಾದ ಬಂಡ ಭೀಮ ಖಂಡ ಕಂಡಂತೆ ಮಗಳಾಡಿದರೆ ನಿನ್ನ ಗುಂಡಿಗೆ ಹೆಲವುಗಳ ಕಡಲಿವಂತೆ ಎಲ್ಲ ಕರಕಟ್ಕದಿಂದ ಕಡ್ದು ಕಾಲು ಪಡೆದ ಈ ಭೂಮಿಗೆ ಹೋಗಲಿದ್ದರೆ ಕಂಡಿಂಡ ರಾಜರ ಗಂಡ ವಿತ್ತಂಡ ವೈರುಗಳ ವಿಂಡ ಪಾಪ ಪಾಪರ ಕೌಂಡಗಳೆಂಬ ಎದುರಾತಕ್ಕಲೇ ಮುತ್ತ ಭುಜಬಲ್ಲಪ್ಪ ರಾಕ್ರಮಿಯಾದರೆ ಹಿಂದಕ್ಕೆ ವಿಶ್ವಾಸನ ತುಂಬಿದ ಸಭೆಯಲ್ಲಿ ನಿನ್ನ ಹೆಂಡತಿಯನ್ನು ಧೀರದಲ್ಲಿ ಸೆಳೆಯುವಾಗ ನೋಡಲಾರದೆ ಮಾತನಾಡಲಾರದೆ ರಂಡ ಸತ್ತವರೆಂದು ಯಾತಕ್ಕೆ ಕೊಡುತ್ತಿರುವೆ ಆ ಹೊತ್ತಿಗೆ ನೀನೇನು ಹುಡುಗನಾಗಿದ್ದೀಯೋ ಇಲ್ಲ ನಪಂಸಕನಾಗಿದ್ದೀಯೋ ರೇ ಮೂರ್ಖ ಹಗ್ಗದಲ್ಲಿ ಬಿಳಿಕಿಟ್ಟರೆ
ಹೊತ್ತು ಹೇಗೆ ತೋರಿಸುವೆ? ನಾನೇ ಪರಾಕ್ರಮಿಯನ್ನು ಹೇಳು ಬಳ್ಳಿಯಲ ಭೀಮ. ಪರ್ಯಾಯ ರಕ್ತಸದಮ ಭಂಡ ಭೀಮ, ನಾನಂತ ಮಾತು ಹೇಳುತ್ತೇನೆ, ಚೆನ್ನಾಗಿ ಕೇಳು. ಅದ್ಭುತವಾದ ಗದೆಯನ್ನ ನಿನ್ನ ತಲೆಯಂ ಕುಟ್ಟಿ ಗಸಗಸನ ತಿಕ್ಕಿ ತಂದ ಹೇಳ್ಕೊಡ್ದ. ಸ್ವಲ್ಪ ಕಾಲ ತೈರುತ್ತಲೇ ಯಾರ ದೇವರೂಪ ನೋಡುತ್ತೇನೆ. ಸುಮ್ಮನ ಗಟ್ಟೆಯಂತೆ ಹತ್ತಕ್ಕೆ ಒದರಿವೆ, ಎಲ್ಲ ಕೈಯೊಳಗೆ ಸಿಕ್ಕಿಕೊಂಡು ತಪ್ಪಿಸಿಕೊಂಡು ಹೋಗುತ್ತಾರೆ ಎಂಬುದು ಮರಿ. ಸುಮ್ಮನ ರಕ್ತ ಮಾಡಿದರೆ ಬಂದ ಫಲಗಳ ಧೂರ್ತ. ಅಯ್ಯ ಗನಗಾತಕ ತಪ್ಪಾಯಿತೆಂದು ತುಪ್ಪನ ಏನು ಬಲವಂತನೋ ಎಂತ ಸೂರನೋ ಪುಳೆ ಪಾಂಡವ ಮಪ್ಪಿಗಿಲಾದ ಕರ್ಪುರ. ವಿರಾಟ ನಗರದಲ್ಲಿ ಹೆಂಡತಿಯನ್ನು ಇನ್ನೊಬ್ಬರಿಗೆ ಕೊಟ್ಟು ಅವನ ಹಂಗಿನ ಅನ್ನದ ಕೋಳನ್ನು ತಿಂದವನು ನಾನು ಅಥವಾ ನೀನು? ನಿಜವಾಗಿ ಹೇಳು ರೇ ಮೂರ್ಖ. ಆ ದುಷ್ಟ ಕೀರ್ತಕನ ಕೊಂದವನು ನಾನು. ಭಂಡವ ಐ ಭ್ರಷ್ಟ. ಬಕಾಸುರನ ಬಾಯಿ ಬಡಿದು ಎಂಟು ಬಂಡಿ ಹಣ್ಣವನ್ನು ತಿಂದ ದತ್ತಗಳನ್ನು ಕಾದುಕೊಂಡು ಬಂದ ದೂತನು ನಾನು ಅಥವಾ ನೀನು? ನಿಜವಾಗಿ ಬಗಳು. ಎಂಟು ಬಂಡಿ ಹಲ್ಲ ತಿಂದು ಅಪಕಾಸರು ನಮ್ಮ ಬಾಯಿ ಬಿಟ್ಟಿದ್ದು. ಒಳ್ಳೆ ಮಾತೇ ಸುಮ್ಮನಿದ್ದರೆ ತೆರೆ, ಇಲ್ಲವಾಯಿತೆಂದರೆ ಇನ್ನ ಬಾಯಿ ಮೇಲೆ ಹಾಕಿದೆ. ಬಾಯಿ ಮಧ್ಯೆ ಬಂದರೆ ಒಳ್ಳೆದಾಯಿತು, ಇಲ್ಲವೇ ನಿನ್ನನ್ನು ಈ ಕ್ಷಣದೊಳೆ ಹಿಡಿದು ಎಡಮಡಿ ಎಂಬುದು ಆಕಾಶ ಮಂಡಲಕ್ಕೆ ಚೆಂಡಿನಂತೆ ತೂರಿ ಬಿಡುವನು. ರೇ ಮೂರ್ಖ, ಕೃತಿ ಹಿಂಜರುವರೇ ಹೇಗೆ? ಜಾಗ್ರತೆಯಿಂದ ಇದ್ದಕ್ಕಿರಲೇ ಭ್ರಷ್ಟ. ಅದೇ ಪ್ರಕಾರ ಬಿದ್ದಕ್ಕಿರಲಿಲ್ಲ ಬಂಡ. ಆರಿಸುವುದಕ್ಕೆ ಹಾತರಕ್ಕೆ ನಿನ್ನರುಂಟ. ಬೀಸಾಡು ಹರದೆ ಹೋಗದೆ ಮತ್ತೆ ಯುದ್ಧಕ್ಕೆ ಬರುವ ಬಂಡರಿದ್ದರೆ ಜಾಗ್ರತೆಯಿಂದ ಬರ ಹೇಳದಾರದೆ. ಮತ್ತೆ ಪಾಂಡವ
ಎಲೆ ಅರ್ಜುನ, ನಿನ್ನ ಧರ್ಮದೆಯನ್ನು ಬಿಡನು, ಸುಮ್ಮನೆ ನಿನ್ನ ಪಟ್ಟಣಕ್ಕೆ ತರಳೆ. ಎಲ್ಲ ಈ ಮಾಂಸ ಭಕ್ಷಕ ಎಲೆ ಈ ಮಧ್ಯ ಪಾಂಡವ, ಎನ್ನನ್ನು ಧರ್ಮಶರ್ಯ ಬಿಡುವೆನೆಂದು ಹಾಡುವುದಕ್ಕೆ ಭ್ರಷ್ಟವ, ನೀನಂಥ ಬಲವಂತನು, ನೀನಂಥ ಬ್ರಾಹ್ಮಣನು. ಎಲೆ ಮಧ್ಯ ಪಾಂಡವ, ಎಂದಕ್ಕೆ ಎನ್ನ ಕೂಡ ವಿತ್ತವನ್ನು ಮಾಡಿದ ದ್ರೋಣ ಕರ್ಣ ಕೃಪ ಕೌರವರೆಂಬ ಪಟು ಭಟರ ಪರಕ್ರಮಿಯ ಬಾಳು ನಿನಗೆ ತಿಳಿದಿಲ್ಲವೇ? ಯಥೋಚಿತ ನೈನಿಗ ಯಥೋಚಿತ ನಿನ್ನಂತ ಅದಮನಕ್ಕನ ಅದೇನು ಮೂರ್ಖ. ಎಲೆ ಮಂಡವ, ಮಿಕ್ಕಿದ ಶಕ್ತಿನಿಂದ ಎನ್ನನ್ನು ಲೆಕ್ಕಿಸದ ಈ ಕರ್ಕಸವಾದ ಮಾರ್ಗಾಣದಿಂದ ನಿನ್ನ ಎದೆಯ ಮಹರಗಡೆದು ದಪ್ಪನೆ ಶಂಬರಕ್ಕೆ ಅಪ್ಪಳಿಸಿ ಬಿಡುವ ಚಟಪತಿ. ಸತ್ಯನಂದನ, ಮೂಢವಾದವಲ್ಲ. ಈ ಲೋಕದಲ್ಲಿ ನಿನ್ನ ಪರಾಕ್ರಮ ಅರಿದವರು ಯಾರು? ಎಲೆ ಮರಳಿ, ಎಲ್ಲ ಅದಮ ತನ್ನ ಸಾರಥಿಯನ್ನು ಮಾಡಿಕೊಂಡು ಕುರುಬನ ಬಲದಿಂದ ವೀರನಂಗೊಲ್ಲಿ ಧೀರನಂಜುಕೊಂಡಿರುವ ಹೇಗೆ? ಎಲೆ ಮೂರ್ಖ, ಎಲ್ಲ ಅದಮ ಯಾಕೋಚಿತ ನಿನ್ನಂತವನ ಪಾಡೇನು? ಈ ಎಲ್ಲ ಈ ಪಶುವೆ, ಎಲ್ಲ ಮೂರ್ಖ. ಹಾರಿಯುವ ಸಾರಥಿ ಇಲ್ಲದೆ ನೀನು ದಾರನ್ನು ಗೆದ್ದಿರುವಿ. ಹೇಳು, ಇಲ್ಲೇ ಬುದ್ಧಬಲ್ಲ ಪರಾಕ್ರಮಿ, ಆದರೆ ಹಿಂದಕ್ಕೆ ಒಬ್ಬರು ಅನ್ನ ಕೂಡ ತಲೆಯ ಮ್ಯಾತಕ್ಕೆ ಕೊಯಿಸಿಕೊಂಡಿ. ಎಲೆ ಮೂರ್ಖ, ಅದು ಶಾಪವು ಫಲವಲ್ಲೇ. ನಿನ್ನ ಬೈರಲಿನ ಇನ್ನ ವರ್ಣಂಬು ಎನ್ನ ಮುಂದೆ ವಿಚಾರಿಸಬೇಡಲೇ ಮೂರ್ಖ. ಅತಿ ಜಾಗೃತಿಯಿಂದ ಇದ್ದಕ್ಕೆಲ್ಲ ಈ ಬಂಡ ಅದೇ ಪ್ರಕಾರವಾಗಿ ಎಲ್ಲ ಈ ಸಾರಥಿ ಎಂಬ ಜಾಣ ಹಾ. ನೋಡಿದೀಯಾ ಎನ್ನಯ ಪ್ರಾಣ? ನೋಡಿದೇನ ದೇವ? ಹಾ, ಎನ್ನ ಬಾಣದ ಪ್ರವಾಸಕ್ಕೆ ಈ ಬಂಡ ರಕ್ಕಸನು ಮುಚ್ಚಿ ಹೋಗಲು. ಹಾ, ಆ ಸಾರಥಿ ಭೂಪತಿ, ಜಾಗೃತಿಯಿಂದ ಇವನಿಗೆ ಚೋಥೋಪಾಚಾರವನ್ನು ಮಾಡಿ ಎಬ್ಬಿಸುವಂತನಾಗಲ ಈ ಸಾರಥಿ. ಕ್ಷಮಿಸಿದಂತಹ ದೇವ. ಅರ್ಜುನ ನಿನ್ನ ಸಾಹಸಕ್ಕೆ ಮೆಚ್ಚಿದೆ. ಹೌದೇನೇ ಮೂರ್ಖ? ಎನ್ನನ್ನ ಮೂರ್ತಿಗಳಿಂದ ಬಲ್ಲ ಗರ್ವದಿಂದ ಬಲ್ಲಂತ ಬಗಳಿಯ ಸಾಹಸ ವಾಹ್ವ, ನಿನ್ನ ಹೆಂಡತಿಯನ್ನು ಇಬ್ಬರಿಗೆ ಇನ್ನೊಬ್ಬರಿಗೆ ಕೊಟ್ಟು ಅಂಗಿನ ಗೋಳನ್ನು ತಿಂದವನು ನಾವು. ಎಲ್ಲ ಈ ಅದಮ ಮುತ್ತು ದೇವತೆಯನ್ನ ಬರಮಾಡಿಕೊಂಡಿಯಾ ಹೇಗೆ? ಈ ಕ್ಷಣಾರ್ಥದಳು ಎನ್ನ ಕರ ಖಡ್ಗದಿಂದ ಇನ್ನ ಕೆಲವು ತಿಂಡಾಡಿಗಳೇ ಬಂಡ. ಎಲ್ಲ ಈ ಕರ್ಪೂರ ನಾನು ಒಂದು ಮಾತು ಹೇಳುವೆನು, ಚೆನ್ನಾಗಿ ಕೇಳು.
ಮತ್ತೆ ಮಂಡವ ಬುದ್ಧಿ ಇಲ್ಲದೆ ಎನ್ನ ಕೂಡ ವಿತ್ತಕ್ಕೆ ಸನ್ನಿಧನಾದರೆ ಸದ್ಯಕ್ಕೆ ನಿನಗೆ ಮುಕ್ತಿ ದೇವತೆ ಯಾರಿಗೆ ಒದಿ ಬರೋ ಸ್ವಲ್ಪ ಸ್ವಲ್ಪ ಕರುಳ ಸಾಲಿದ್ರೆ ಮೂರ್ಖ ಏನೇ ಹಿಂಸಾಚಾರವ ಸಂಶಯವಿಲ್ಲದೆ ಎಲೈ ಮೂಡ ಎನ್ನ ಗಟ್ಟಿ ಬೆಸವನ್ನು ಕೇಳಿಲ್ಲವೇ ಹೇಗೆ ಅದನ್ನ ಬಂದವನು ಏನೇ ಕೇಳಿಲ್ಲವೇ ಹೇಗೆ ಏನೇ ಮಂಡವ ಎಂದಕ್ಕೆ ಎನ್ನ ಮಗನಾದ ಅಭಿಮಾನ್ಯವನನ್ನು ಕೊಂದ ಸೈನ್ಯವನನ್ನು ನಾಳೆ ಹೊತ್ತು ಮುಳುಗುವುದರೊಳಗಾಗಿ ಅವನ ಶಿರವನ್ನು ಹೊರಗಡೆದು ಅವನ ಕೈಯಲ್ಲಿ ಕಿಡಿಯುವುದೇ ಸುತ್ತ ಎಲೈ ಬಂಡ ಏನೇ ಅನುಭವ ಬಂಧುರ ಬಲಶಾಲಿ ಎಂದು ತ್ರಿಲೋಕದೊಳ ಗಂಡಗಲ್ಲಿ ಕಾಂಡೀವಿ ಎಂದು ಇಖಾಯನ್ನ ಬಲಚರಣದಲ್ಲಿ ಮೆರೆಯುವುದು ನೋಡಲೇ ಸುತ್ತ ಅದನ್ನು ಅರವಿನ ಸ್ವಲ್ಪ ಸಾಲ ಸರಸರೆ ಮೂರ್ಖ ಎಲೈ ಮೂರ್ಖ ಏನೇ ಮಂಡವ ಎನ್ನ ಕೂಡ ಯುದ್ಧವನ್ನು ಮಾಡಿ ಗೆದ್ದು ಹೋಗಲೈ ರಾತ್ರಿಂಚರ ಹೊಳೆ ಹೊಳೆದ್ರೆ ಮೈ ಸಾಲಕ್ಕೆ ಹೊಳೆ ಹೊಳೆದ್ರೆ ಮೈ ಸಾಲಕ್ಕೆ ಭೂಪತಿ ಏಡಿಯಾದ ಪಾರ್ಥನು ತನ್ನ ಪೌರುಷವನ್ನು ತಾನೇ ಹೇಳಿಕೊಳ್ಳುತ್ತಾನೆ ಹಾ ಫಲ್ಗುಣ ನಿನ್ನ ಪೌರುಷವನ್ನು ನೀನೇ ಹೇಳಿಕೊಳ್ಳುವುದಕ್ಕೆ ನಿನಗೆ ದುಲಭವಾದರೂ ನಾಚಿಕವಿಲ್ಲವೇ ಥೋ ಬಂಡ ಎಲೈ ನೀಚ ಗಾಡಿಕೊಂಡರೆ ಬಂದ ಫಲವೇನು ಸಮರವನ್ನು ಜಯಿಸಿದಂತಾಗುವುದೇ ಹೇಗೆ ರೇ ಅದಮ ಎಲೈ ಮೂರ್ಖ ಇನ್ನು ಮೇಲೆ ಪನ್ನಂಗ ದಾತನಾದ ತ್ರಿಯಮರೇಶನ ಪಾದ ಪದ್ಮಗಳಿಗೆ ವಂದಿಸುವನು ಎನ್ನ ಮನದೋಳು ದಾನವನ್ನು ಮಾಡುತ್ತಾ ಎನ್ನನ್ನು ಸಮರಕ್ಕೆ ಕರೆಯುವ ಸಹಜವಾಗಿ ಕರೆಯುವನೇ ಮೂರ್ಖ ಯುದ್ಧವನ್ನು ಮಾಡಿ ಎಲ್ಲೋ ಗೆದ್ದ ಮುಂದಕ್ಕೆ ಈ ಕ್ಷಣಾರ್ಥದವಳು ಇನ್ನ ಶಿರವನ್ನು ಅರೆಗಡಿವಲೇ ಮೂರ್ಖ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೈ ಬಂಡ ಈ ಭಾರತದ ಗತಿ ಏನಾಗಿದೆ ನೋಡಿದೆಯಾ ನೋಡಿದನು ದೇವ ಎಲೆ ಮೂರ್ಖ ವ್ಯರ್ಥವಾಗಿ ಬಂಧವನ್ನು ಮಾಡಿ ರಣಭೂಮಿಗೆ ಬಿದ್ದಿ ಎಲ್ಲ ಸಾರದೆ ಭೂಪತಿ ಇನ್ನು ಯಾರಾದರೂ ಇದ್ದರೆ ಇದ್ದಕ್ಕೆ ಬರ ಹೇಳಲಾರದೆ ತನ್ನ ಸೋಲಿದಾಗಿದೆ ಹೊಳೆ ಹೊಳೆಲ್ಲ ಈ ಮಂದಮತಿಯಾದ ಕೃಷ್ಣ ಕಣ್ಣುಗಳಲ್ಲಿ ನೀರು ಸುರಿತ ಎಣ್ಣದ ಮೇಲೆ ಬಿದ್ದ ಪರಿಪರಿಯಿಂದ ಹತ್ತರ ಮಾತನಾಡ ಬಲ್ಲವರೇ ಮನ್ನಗ ಮದ್ದಿವಲ್ಲ ಎಲೇ ಮೂರ್ಖ ನಿನ್ನಂತ ಮಂದಮತಿ ಇದುವರೆಗೂ ಕಾಣಲಿಲ್ಲ ಮುಂದಾದರೂ ನೋಡಲಿಕ್ಕಿಲ್ಲ ಎಲೇ ಮೂಢ ಹರಿಯದವರು ನಿನ್ನನ್ನು ಪೂಜೆ ಮಾಡುವರಲ್ಲದೆ ಬಲ್ಲವರೆಂದಿಗೂ ಮಾಡಲಿಕ್ಕಿಲ್ಲ ಎಲೇ ರಣ ಹೇಳಿಯ ಎಲೇ ಮೂರ್ಖ ಎಲೇ ಕೈಲಾಗದ ಹೇಳಿ ಪರಾಕ್ರಮಿಯಿಂದ ಕೈಯಲ್ಲಿ ಸುದಡ್ಡವನ್ನು ಹಿಡಿದುಕೊಂಡು ಯುದ್ಧವನ್ನು ಮಾಡುವುದ ಬಿಟ್ಟು ಹೆಂಗಸರ ಮೇಲೆ ಎಳೆದ ಮೇಲೆ ಬಿಟ್ಟು ಅಳುವ ಯಾತಕ್ಕೆ ಮೂರ್ಖ ನಿನ್ನ ಬಾಳೆವು ಸುಡಲಿ ಎತ್ತು ಇತ್ತಗಳ ಬಂದು ಯುದ್ಧವನ್ನು ಮಾಡಿ ಬಂದು ಗೊಲ್ಲ ಹೇಳೋದು ಕೇಳು ಚೆನ್ನಾಗಿ ಹೇಳು
ಧರ್ಮವು ವಂಶವು ಮಾಯವು ಧನುಜನ ಬಿಡು ಬಿಡು ಏನ ಧನುಜಯ ಧನುಜನ ಬಿಡು ಬಿಡು ಧನುಜನ ಬಿಡು ಬಿಡು ಧನುಜನ ಬಿಡು ಬಿಡು ಏನ ಧನುಜಯ. ಎಲೈ ಕಬ್ಬಿನ ರಕ್ಕಸ, ಎಲ್ಲರನ್ನ ಕೆಡಿಯನಂದು ಸಂತೋಷದಿಂದ ಹುಟ್ಟಿಟ್ಟು ಬರೆಯ ಭ್ರಷ್ಟ ಎಲೈ ನಿಚಾಚರ, ಹಿಂಸಾಚಾರ ಈ ಕ್ಷಣದೊಳಗಿನ ನಾಲಿಗೆನ್ನ ಸೇರಿ ಹಿರಿಯ ಚಕ್ರದಿಂದ ಸೆರವನ್ನ ಕರೆದು ಬಿಡುವ ಕರ್ಬುರ ನಡೆಯಲಿಲ್ಲ ನಮ್ಮೊಬ್ಬರಿಗೆ ಪುರ. ಕಳ್ಳ ಕಳ್ಳ ಎಲೈ ಮೂರ್ಖ, ಇದ್ದವನ್ನೆಲೆ ಕದ್ದು ತಿನ್ನುವುದಕ್ಕೆ ಕೊಲ್ಲ ತೀರ ಮನೆಗಳಿಗಿನ ಹಾಲು ಮೊದಲಲ್ಲ ಎಲೆ ಕುಲ್ಲ. ಎಲೈ ಮೂರ್ಖ, ಪೂರ್ವ ಹರ್ಷಿತ ಪುಣ್ಯನೋಡ ಅರ್ಜುನನ ಬಾಂಡಕ್ಕೆ ಸುಧವನ ನಮ್ಮ ಸಿರಹರಿಸಿದಿ. ಪ್ರಚಂಡ ಪ್ರತಾಪಶಾಲಿಯಾದ ಕೌಂಡಿಕರ ಪ್ರತಾಪವನ್ನು ತೋರಿಯ. ಎಲೈ ಹನುಮ, ಪಾಪ ಒಳ್ಳೆದಾಯ್ತು. ಈ ಕೋಯನ್ನ ಕರೆದ ಕಟ್ಟದಿಂದ ನಿನ್ನ ಸಿರವನ್ನು ಪಡೆದು ಬಿಡುವನು ಆರಾಮದಿ ಬಿಟ್ಟು ಬಿಡು ಎನ್ನ ದಾನ ಕೋತಿ. ಎಲೈ ಬುದ್ಧಿಸುರನಾದ ಕರ್ಪುರನೇ, ಉದ್ದ ಪರಾಕ್ರಮಗಳಾದ ಗೆದ್ದು ಮುದ್ದು ಮಗಿಗಳಾದ ರತಿದೇವಿಯನ್ನ ಕದ್ದೊಯ್ಯನೆಂದು ನಿರ್ಧಾರ ಮನಸ್ಸಿನಿಂದ ಸದ್ದಕ್ಕೆ ಹೆಣ್ಣು ಹಿಂದಕ್ಕೆ ಬರೆಯ. ಭ್ರಷ್ಟ ಎಲೈ ಮೂರ್ಖ, ಭ್ರಷ್ಟ ನಿನ್ನನ್ನು ಹೊತ್ತು ಹೊರಳಿಸಿ ನಿನ್ನ ಮಾಂಸವನ ಮುದ್ದಿಯನ್ನು ಕಡಿಗೆ ತೆಗೆದು 10 ಕಾಗೆಗಳ ಹಬ್ಬದ ಊಟವನ್ನು ನೀಡಿವೆ, ಪ್ರಚಂಡ ಮಾರ್ಗಣವನ್ನು ಬಿಟ್ಟಿರುವೆ. ನೆಟ್ಟಿಸಿಕೊಳ್ಳುವ ಮೂರ್ಖ, ಯಾತಕ್ಕೆ ಮಾಡಿದ ತರ್ಕ. ಬಾಣ್ಣಂಗಳನ್ನು ಬಿಡಬಡಿದ ಬೆತ್ತರಿಸಿದ ನೋಡು. ತುಡುಕತನದಿಂದ ಒಡೆಯದಕ್ಕೆ ಒಲ್ಲ ತೀರ ಮನೆ ಒಳಗಿನ ಹಾಲು ಗಡಿಯಲ್ಲ ಏನಿತ್ತು. ಇಲ್ಲೇ ಕುಲಗೇಣಿಯಾದ ಕೃಷ್ಣ ಎಲೈ ಹನುಮ, ಮರದಿಂದ ನಿನ್ನ ಹೊಡೆದ ಬಾಣ್ಣಂಗಳನ್ನು ಬಿಡಬಿಡದ ಕತ್ತರಿಸಿದ ನೋಡು. ತುಡುಕತನದಿಂದ ಒಡೆಯಲಕ್ಕೆ ಒಲ್ಲ ತೀರ ಮನೆಗಳಿಗಿನ ಹಾಲು ಗಡಿಯಲ್ಲ ಎಲೆ ಜನಮತೆ. ಎಲೈ ಮೂರ್ಖ, ಕಟು ಭಯಂಕರದಿಂದ ಓಂಕರಿಸುತ್ತ ಈರಪ್ಪ ಎಂಬಿಟ್ಟು ಒಡೆಯುವಕ್ಕೆ ದೇವತ್ತಿಗೆ ದ್ವಾರಕಾವತಿಗೆ ಋಣವತಿ ತಂದು ತಿಳಿ ಅಮರೇತನ ದಾನ ಮಾಡುತ್ತಾ ಹೆಣ್ಣನ್ನು ನಿನ್ನ ಪಾತಾಳ. ಸಾರಥಿ, ಈ ರಕ್ಕಸನ ಕೂಡ ಯುದ್ಧ ಮಾಡುವುದು ಈ ಸಮಯವಲ್ಲ. ಇವನನ್ನು ಹಲ್ಲವರಿಗೆ ಬೇರೆ ಸಾರಥಿ ಅತಿ ಜಾಗ್ರತೆ. ವಿಷದಂತಾಗಲಿದೇವ. ಭೂಪತಿ ಶ್ರೀಕೃಷ್ಣನ ಮಾಯವಾದನ್ನು ನೋಡಿದೆಯಾ? ನೋಡಿದನ ದೇವ. ಕೌಂಡಿಕನ ಮಹಾರಾಜನಿಗೆ ಸರಿಯಾದ ಇಲ್ಲ ವೈರಿಗಳಿಲ್ಲ ಎಂದು ವೈರಿಗಳೆಂಬೂರ ತೀರಿದ ಇಲ್ಲಿಯ ಸಮರ. ಸರತೆ ಭೂಪತಿ ಜಾತಿಯಿಂದ ಸಮುದ್ರ ರಾಜನ ಬಲ್ಲಿ ರತಿಯನ್ನು ತೆಗೆದುಕೊಂಡ ಬರ ನಡೆದಾರದೆ ತಮ್ಮ ವಿಷದಂತಾಗಲಿದೇವ. ಸಮರಗಂಧೆ ಎಲ್ಲರನ್ನ ಗೆದ್ದಿರೆಂದು ಧರವನಿರುವಿಗ
ಯಾತಕ್ಕೆಂದರೆ ಮೂರ್ಖ ಆಟ ಆಡುತ್ತೆ ಕಣ್ಣಾರ ಕಂಡು ಎನ್ನನ್ನು ನೀನು ಎನ್ನನ್ನು ಸಮರಕ್ಕೆ ಕರೆಯ ಕಾಡುವುದು ಎನ್ನ ಕೂಡ ಸುಮ್ಮನೆ ಸಣ್ಣಾತಗನಾಗು ಬಾರ ಕಣ್ಣಿಗೆ ಸಣ್ಣವನಂತೆ ಲೆಕ್ಕಸದ ಬಾಯಿಗೆ ಬಂದಂತೆ ಮಗಳಿಗ ರಾಜ್ಯವಾಗಿ ಮಗಳೇ ಮೂರ್ಖ ಭ್ರಷ್ಟ ಎಂತ ಪರಾಕ್ರಮಕ್ಕೆ ಬಂದಿಲ್ಲವೇ ಹೇಗೆ ನನ್ನ ಪರಾಕ್ರಮಕ್ಕೆ ಗೊತ್ತಿಲ್ಲವೇ ಹೇಗೆ ಮೂರ್ಖ ಮಂಡ ಹೊಡೆದ ಮಗನಿಂದ ಭೂತಗಳಿಗೆ ಅಪ್ಪನೂರು ಮುಂದಿಟ್ಟರೆ ಜಾಗ್ರತೆಯಿಂದ ಹಿಂದಕ್ಕೆ ಸಣ್ಣ ಕರಗರ ಮಾಮರ ಸೇರು ಭ್ರಷ್ಟ ಕಮಲಗಂಧೆ ರತಿದೇವಿ ಕಮಲಗಂಧೆ ರತಿದೇವಿ ಕಮಲಗಂಧೆ ರತಿದೇವಿ ರತಿ ಕಮಲಗಂಧೆ ಭೂಪತಿ ಈ ಮನ್ಮಥನ ರಣಗಂಗೆಕ್ಕೆ ಬಂದ ಒಂದೇ ಬಾಣಕ್ಕೆ ಮಾಯವಾದನು ಹಾ ಹರತೆ ಭೂಪತಿ ಜಾಗ್ರತೆಯಿಂದ ಇವನು ಮತ್ತೆ ವಿಷಾದವಂತನಾಗಲಾರದೆ ಅತಿ ಜಾಗ್ರತೆ ಕ್ರಮಿಸದಂತಾಗಲಿ ದೇವ ಭೂಪತಿ ಇಲ್ಲಿ ಎನ್ನದೇ ಯುದ್ಧ ಮಾಡುವವರು ಯಾರಿಲ್ಲ ಹಾ ಇನ್ನು ಯಾತಕ್ಕೆ ತಡ ರತಿಗಿರ ಸದನಕ್ಕೆ ಧೂಟಿಗಿಂತ ರಥವನ್ನು ಬಿಡುವಂತನಾಗಲಾರದೆ ಅತಿ ಜಾಗ್ರತೆ ಕ್ರಮಿಸದಂತಾಗಲಿ ದೇವ ಗ್ರಾಮದಲ್ಲಿ ಭಕ್ತಸುಧನ ಕಾಳಗದಲ್ಲಿ ಕೃಷ್ಣನ ಪಾತ್ರ ಮಾಡಿರ್ತಕ್ಕಂಥ ಬಾಲಕನು ಮಂಜುಳ ಅಕ್ಕನವರಿಗೆ 100 ರೂಪಾಯಿ ಕೊಟ್ಟಿರ್ತಾನೆ. ಆ ಕಲಾಭಿಮಾನಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇಲ್ಲಿರುವ ರತಿಯನ್ನ ನೋಡು ನೋಡು ಸೃಷ್ಟಿಕರ್ತನಾದ ಬ್ರಹ್ಮನ ಈ ವನಿತಾಮಣಿಗಳನ್ನು ಸೃಷ್ಟಿ ಮಾಡುವುದಕ್ಕೆ ಎಷ್ಟು ಕಷ್ಟಪಟ್ಟರು ಏನು ದೃಷ್ಟಿಸಿ ನೋಡು ಇದಕ್ಕೊಂದು ತಾತ್ಪರ್ಯ ಉಂಟು ಚೆನ್ನಾಗಿ ಕೇಳು ಅದೇನು ದೇವ ಕಿಂ ಕುತಲಂ ಕಿಂ ಋತಲಂ ಕಿಂ ನಾಚಿಕಂ ಕಿಂ ಅದರಂ ಕಿಂ ಮುಖಂ ಭಾರತಿ ಇದರ ತಾತ್ಪರ್ಯವೇನೆಂದರೆ ಅದೇನು ದೇವ ಏನು ಮುಂಬರಳು ಏನು ಕಣ್ಣುಪ್ಪು ಏನು ನಾಚಿಕವು ಏನು ತುಟಿಗಳು ಭಾರತಿ ಏನು ಹಲ್ಲುಗಳು ಏನು ಮುಖವು ಭಾರತಿ ಈ ಕೈಯ ಧರಿಸಬಲ್ಲರಾದ ಈ ನಾನು ಕಾಳೆನು ಭಾರತಿ ಈ ಕೈಯ ಕೊಂಡಪ್ಪ ಈ ಕೈಯ ಕೊಂಡಪ್ಪ ಮುಂಗರವೆಂಬ ನೇತ್ರ ಕಮಲದ ನೇತ್ರದ ಮೇಲೆ ಕುಳಿತಂತೆ ಕಾಣುತ್ತೆ ಈ ಕೈಯ ಮುಂಗರಳ ಕೂದಲ ಎಡಬಲದಲ್ಲಿ ಚಲಿಸುತ್ತ ಎಷ್ಟು ಶೋಭವಾಗಿ ಮಾಡುವ ಕಾಣುತ್ತವು ಇದು ಅಲ್ಲದೆ ಈ ಕೈಯ ಮತ್ತೊಂದು ಚಮತ್ಕಾರವನ್ನ ಗಂಡೆಯ ಈಗ ತುಟಿಯ ಬಣ್ಣವನ್ನು ನೋಡಿ ತಂಡವನ್ನು ನಾಚಿಕವಿಲ್ಲದೆ ಮೋರಿಯನ್ನು ತೋರಲಾರದ ಅದನ್ನು ಗಿಡದ ಪರಿಯಲ್ಲಿ ಅಡಿ ಬಂದಿತು ಇವಳ ಕುತ್ತಿಯ ತ್ರಿವಳಿಯನ್ನು ನೋಡಲು ಹಿನ್ನಲಾರದ ಶಂಖವು ನಾಚಿಕೊಂಡು ಸಮುದ್ರವು ಸೇರಿತು ಈ ಕನಕಾಂಗಿಯ ತುಂಬ ಕುದತ್ತೇಗಳನ್ನು ನೋಡಿದೇನು ದೇವ ಕನಕಾಂಗಿಯ ತುಂಬ ದೇಹಗಳನ್ನು ನೋಡಿದೇನು ದೇವ ಪ್ರೀತಿ ಉಂಟು ಕೇಳು ಅದೇನು ಚೆನ್ನಾಗಿ ಹೇಳಿದೇವ ಅರಸಿಕ ಜನ ಸಂಭಾಷಣೆಯೇತು ರಸಿಕ ಜನ ಕಂಬವರ್ತಂ ಆರಂಭಲೇತು ಲಿಂಬಪಿತತ್ರಿ ಪಾದತ್ರಾಣ ಮುಕ್ತಂ ಇದರ ತಾತ್ಪರ್ಯವೇನೆಂದರೆ ಅದೇನು ದೇವ ರಸಿಕತೆ ಇಲ್ಲದವನು ಕೂಡ ಮಾತನಾಡುವುದಕ್ಕಿಂತಲೂ ರಸಿಕತೆ ಉಳ್ಳದವನು ಕೂಡ ಮಾತನಾಡುವ ದೇಶೆಂದು ಶಾಸ್ತ್ರ ದೇಶೆಂದು ಎನ್ನ ಕೈಗೆ ನೀರಿದ ತುಂಬ ಕುಟುಂಬಗಳನ್ನು
ನೋಡಿದ್ಯಾ ಹಾ ಸ್ತ್ರೀಯರು ಹಾಲಿಂದ ಗೆದ್ದಕ್ಕಿಂತ ಹಾ ನಿಂಬೆ ಹಣ್ಣಿನಿಂದ ಭುಜಂಗಗಳನ್ನು ನೋಡಿದ್ಯಾ ಹಾ ಅದರಂತೆ ಈ ಗೋಮಲ್ಲಾಂಗಿಯ ಕುಂಭ ಕುಜ ದಯಗಳನ್ನು ನೋಡಿದ್ಯಾ ನೋಡೇನು ದೇವ ಭರತೆ ಭೂಪತಿ ಇವಳನ್ನು ಈಕೆಯನ್ನ ಮಾತನಾಡಿಸಿ ನೋಡುತ್ತೇವೆ ಹಾ ಇದೇ ಸುಂದರಿ ನಿನ್ನ ಸುಂದರನ ಬಂದರುವೆ ಎನ್ನುವ ಒಂದು ಮಾತನ್ನಾಡು ಯಾತಕ್ಕೆ ಸುಮ್ಮನೆ ನಿಂತಿರುವೆ ಭಾರತೆ ಭೂಪತಿ ಮಾತನಾಡಲು ಸುಮ್ಮನೆ ನಿಂತರು ನಾನು ಹೇಗೆ ಸಹಿಸಿದೆ ಹಾ ಇವಳ ಮಧ್ಯವನ್ನು ವೀಕ್ಷಣೆ ನೋಡು ಹಾ ಶಿವವನ್ನು ನಾಚಕೊಂಡ ಇವಳ ಶಿವವನ್ನು ನಾಚಕೊಂಡ ಶಿವವು ನಾಚಿಕೊಂಡು ಕೈ ಸೇರಿತು ಹಾ ಭರತೆ ಭೂಪತಿ ಇವಳ ಬಾಳ್ಯ ಗಂಡಿನಿಂದ ಇವಳ ತಟಗಳನ್ನು ನೋಡಿ ನಾನು ಹೇಗೆ ನಿಂತಂದರೆ ಹಾ ಭರತೆ ಭೂಪತಿ ಇವಳಿನ ಹತ್ತರಡಿಗಳಿಗೆ ವಿಚಾರಿಸಿ ನೋಡುತ್ತೇನೆ ಎಣ್ಣೆ ಗಜನಿಂಬೆ ಎಣ್ಣೆ ಬಾಬಾ ಬೈದಿಗೆ ನಿನ್ನ ಸಲುವಾಗಿ ನಾನು ಬಂದಿರಲು ಹಾ. ತಾಯಿ ಹತ್ತಿರ ಯಾತಕ್ಕೆ ನಿಂತರೆ ಏನು ಕಾರಣ ಆಗುತ್ತದೆ ರೇ ಸುಂದರೇ ನಿನ್ನ ಪಟ್ಟದ ಗಂಡನಿಂದ ತಿಳಿ ಎನ್ನ ರಾಜ್ಯಕ್ಕೆ ರಾಣಿಯನ್ನಾಗಿ ಇಲ್ಲಿ ಯಾತಕ್ಕೆ ದಳ ಎಲ್ಲ ಹಿಂದೆ ಬಾ ಹೇ ಸುಂದರೇ ನಿನ್ನ ಮೇಲೆ ಪುಳಗೇಡಿ ಕೃಷ್ಣನ ಮಗನನ್ನು ಲಗ್ನವನ್ನು ಮಾಡಿಕೊಳ್ಳುವುದು ಬಿಟ್ಟು ಏನು ತುಗಬಡಿ ಇಡೀ ಎನ್ನ ರಾಜ್ಯದ ಪಟ್ಟದ ಉಂಗರವನ್ನು ನಿನ್ನ ಬರಳಿಗೆ ಧರಿಸಿಕೋ ಬೇಗನೆ ತೆಗೆದುಕೋ ಮುಡರಾಜಮುಖಿ ಮಜಗಜ ಗಾಮಣಿ ಕಲ್ಯಾಣ ರಸವದನೆ ಹೇ ಕಾಮಿಣಿ ತುಂಬ ಯಾತಕ್ಕೆ ನಿಂತಿರುವಿ ಜನ ಕೂಡ ಮಾತನಾಡು ಮೌನವೊಂಬಿಡು ಕೊಂಡ್ತರದ ನೋಡು ಹರ್ಷವಮ್ಮ ನೀಡು ಹೆಣ್ಣುಡನೆ ಕೂಡು ಸಂಶಯ ಕೊಡು ಹೇ ಸುಂದರಿ ಪರಿಯಿಂದ ಜನನಾಗತನಾಗಿ ಕೇಳುತ್ತೀನಿ ಇಲ್ಲವಾಗಿದ್ದರೆ ವಜ್ರವನ್ನು ಬಿಟ್ಟು ಸಂತೋಷವನ್ನು ಪಟ್ಟು ಎಂದರಿಂದ ಬರಬಹುದು ಎಂದರಿಂದ ಬರಲ್ಲ ಅಯ್ಯೇ ಸುಂದರಿ ಮನ್ಮತ ನಮ್ಮಲ್ಲಿ ಇನ್ನ ಮೇಲೆ ನಾನೇ ನಿನ್ನ ಗಂಡಿನಿಂದ ಬೇರೆ ಇದು ಎನ್ನ ಪಟ್ಟಣಕ್ಕೆ ದಾರಿ ಅಮ್ಮ ಜನನಿ ನಿನ್ನ ತಮ್ಮನು ನನ್ನ ಕೈ ಹಿಡಿದು ಎಳೆತ್ತಿರುವನು ನೀನು ಬಂದು ನಿನ್ನ ತಮ್ಮನಿಗೆ ಬುದ್ಧಿ ಹೇಳಿ ನನ್ನ ಕೈಯನ್ನು ಬಿಡಿಸು ಹುಟ್ಟಿದಾಗಿನಿಂದಲೇ ಹೀಗೆ ಸ್ವಲ್ಪ ಸುಧಾರಿಸು ತಮ್ಮ ಅಗ್ರಜೆ ಈ ರತಿಯ ಕರವನ್ನು ಬಿಡು ಅಗ್ರಜೆ ಏತಕ್ಕೆ ಗೋಳಾಡಿಸಿ ಅವಳನ್ನು ಎಳೆದುಕೊಂಡು ಹೋಗಿ ಲಗ್ನವನ್ನು ಮಾಡುವುದು ಅಕ್ಷಯ ಎಳೆದುಕೊಂಡು ಹೋಗಿ ಲಗ್ನ ಮಾಡಿಕೊಳ್ಳುವೆಯಾ ಹೌದು ಅಗ್ರಜೆ ಏಕೆ ಅವಳನ್ನು ಇಷ್ಟಪಡೋಣ ಅಗ್ರಜೆ ಹಿಂದಕ್ಕೆ ಕೊಡುತ್ತೀನಂತ ಹೇಳಿರಲ್ಲ ಅಗ್ರಜೆ ಯಾರು ಹೇಳಿದರು ನಮ್ಮ ನೀವು ಹೇಳಿರಲ್ಲ ಅಗ್ರಜೆ ನಾನು ಹೇಳಿಲ್ಲ ಇನ್ನಾರು ಹೇಳಿದ ಅಕ್ಕಯ್ಯ ನನ್ನ ಪತಿ ಕಮಲರಾಜನೇ ಹೇಳಿರಬಹುದು ಇಬ್ಬರು ಹೇಳಿರಲ್ಲ ಅಗ್ರಜೆ ಮಾತು ಕೊಟ್ಟ ಕಮಲರಾಜನೇ ಸತ್ತು ಹೋದ ಮೇಲೆ ಮಾತು ಸಹ ಆತನಿಂದಲೇ ಹೋಯಿತು ನೀನಿರುವಲ್ಲ ಅಗ್ರಜೆ ನಾನಿದ್ದರೆ ಏನು ಮಾಡಬೇಕು ನೀನು ಕೊಟ್ಟು ನೋಡು ಅಗ್ರಜೆ ಕೊಡುವುದಿಲ್ಲ ನಾನು ಬಿಡುವುದಿಲ್ಲ ಅಗ್ರಜೆ ನನ್ನ ಮಗಳನ್ನು ನಿನಗೆ ಕೊಡುವುದಿಲ್ಲ ನಾನು ಬಿಡುವುದಿಲ್ಲ ಅಗ್ರಜೆ ಅವಳಿಗೆ ಇಷ್ಟವಿಲ್ಲ ನನಗೆ ಇಷ್ಟವಿಲ್ಲ ಅಕ್ಕಯ್ಯ ಅವಳ ಮನಸ್ಸು ಮನ್ಮಥನ ಮೇಲೆ ಇರುವುದು ನನ್ನ ಮನಸ್ಸು ಅವಳ ಮೇಲೆ ಇರೋದು ಅಕ್ಕಯ್ಯ ಇದ್ದರೆ ಅವನನ್ನು ಎಳೆದುಕೊಂಡು ಹೋಗೋಣ ಅಗ್ರಜೆ ಹೇಗೆ ಎಳೆದುಕೊಂಡು ಹೋಗಿ ನಾನು ನೋಡುವೆ ನೋಡುವ ಅಗ್ರಜೆ ಹೇಳುವೆನೆ ಕೇಳು ಚೆನ್ನಾಗಿರುವ ಅಕ್ಕಯ್ಯ ಯಾತಕ್ಕೆ ಪಾಯಸೋವೆ ರತಿಯ ಪ್ರೇಮವ ಯಾತಕ್ಕೆ ಪಾಯಸೋವೆ ಎನ್ನಯ
ಎನ್ನ ಕಾಂತರನ್ನ ಹತಿಸಿ ಎನ್ನನ್ನ ದುಃಖಕ್ಕೀಡು ಮಾಡಿರುವೆ. ಹೌದಾ ಅಕ್ಕಯ್ಯ? ತಮ್ಮನೇ ಅಕ್ಕಯ್ಯ ಮತ್ತೆ ಈಗ ಕರೆಯದವರ ಮನೆಗೆ ಕಿರಿಯನಾಗಿ ಬಂದು ಚಿಕ್ಕ ಬಾಲಕಿಯಾದ ರತಿದೇವಿಯನ್ನು ಗೋಳಾಡಿಸುವುದು ಯಾವ ನ್ಯಾಯ? ಯಾತಕ್ಕೆ ನಾವಲ್ಲ ಅಕ್ಕಯ್ಯ? ರತಿಯ ಕರವನ್ನು ಬಿಟ್ಟು ಹೋಗಿ ಎಂದು ಹೇಳುವೆನು ಕಂಡಿಯ ಅನುಜಾಗ್ರಣಿ ಧೀಮಣಿ. ಆಗ್ಲೇ ಏನು ಮಾತನ್ನಾಡಿದೆ? ಮಾತನ್ನಾಡಿದೆ. ಈ ಸತಿಮಣಿಯನ್ನು ಕರಬಿಡದೆ ಎಳೆಯದ ಕರವಲ್ಲವನ್ನು ಹೇಳಿದೆಯಲ್ಲ, ಆ ಧೀರನಾದವರು ಯಾತಕ್ಕೆ ಒಪ್ಪುವುದಿಲ್ಲ? ಇದು ಅಲ್ಲದೆ ಈ ರತಿಯು ಜನಿಸಿದಾಗಲೇ ಎಳೆಯ ಬರುತ್ತೀರೆಂದು ಹೇಳಿದರಲ್ಲ, ಈ ಮಾತು ನಿಮ್ಮ ಮನಸ್ಸಿಗೆ ಗೊತ್ತಿಲ್ಲವೇ ಹೇಗೆ? ಅವು ಅಕ್ಕಯ್ಯ ತಮ್ಮಯ್ಯ ಆ ಬಂಡ ಗೊಲ್ಲನ ಮಗನಿಗೆ ಕೊಡುತ್ತೇನೆಂದು ಎಷ್ಟು ಆದರ ಕೊಟ್ಟಿರುವಿರಿ. ಆದರ ಚಿಂತೆಯಿಂದ ಈಕೆಯನ್ನು ಕರಬಿಡದೆ ಎಳೆದೈತೆ ನೋಡುವ ಅಕ್ಕಯ್ಯ. ಮಗಳನ್ನು ಕೊಡುತ್ತೇನೆಂದು ಮಾತು ಕೊಟ್ಟಿಲ್ಲ, ಹೌದಾ ಅಕ್ಕಯ್ಯ? ಎಲೆ ಹಂಚಿಲ್ಲ, ಏನಾಗ್ತದೆ? ಎಲೆ ಹಂಚಿಲ್ಲ, ನಿಶ್ಚಯ ಮಾಡಿಲ್ಲ. ಅಂತಿರಲ್ಲ ಅಕ್ಕಯ್ಯ? ಹುಟ್ಟಿದಾಗಲೇ ಏನೆಂದು ಹೇಳಿದೆ? ಎಲೆ ಹಂಚಿಲ್ಲ. ಎನ್ನ ಪತಿ ಮಾತು ಕೊಟ್ಟಿರಬಹುದು. ತಮ್ಮನೇ ಮದುವೆ ಆಗುವಳು ಅವಳು, ಅವಳಿಗೆ ಇಷ್ಟವಿರಬೇಕಲ್ಲ. ಇಬ್ಬರ ಮನಸ್ಸು ಒಂದಾಗಬೇಕು. ಏನು ಮಾಡಿವೆ? ಹೆಣ್ಣನ್ನು ಬಲತ್ಕಾರದಿಂದ ಉಳಿಸಿಕೊಳ್ಳುವೆಯಾ? ಬೇಡ, ಹೇಳುವನ ಕೇಳ. ಗಿಡದ ಮೇಲಿರುವ ಹಣ್ಣನ್ನು ಎಳವ ಬಯಸಿದರೆ ಫಲವು ದೊರೆಯಬಹುದೇ ಹೇಗೆ? ತಮ್ಮನೇ ಮಗಳನ್ನು ಕೊಡುತ್ತೇನೆಂದು ಮಾತು ಕೊಟ್ಟಿಲ್ಲ, ನಿಶ್ಚಯ ಮಾಡಿಲ್ಲ, ಎಲೆಯೂ ಹಂಚಿಲ್ಲ.